ಇನ್ನು ಡಿ ಕೆ ಶಿವಕುಮಾರ್ ಅವರನ್ನು ಟೀಕಿಸಿದ ರಾಜಣ್ಣ ಅವರಿಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಪ್ರೀತಿ, ಅದಕ್ಕೆ ಮಾತಾಡ್ತಾರೆ. ಈ ಬಗ್ಗೆ ಸಿಎಂ, ಎಐಸಿಸಿ ಅಧ್ಯಕ್ಷರು ಉಸ್ತುವಾರಿಗಳನ್ನ ಕೇಳಬೇಕು. ಅಧಿಕಾರ ಹಂಚಿಕೆ ಬಗ್ಗೆ ಈಗ ಯಾಕೆ ಚರ್ಚೆ? ಕುರ್ಚಿ ಖಾಲಿ ಇಲ್ಲ, ಚರ್ಚೆ ಹುಟ್ಟಾಕ್ದವ್ರು ಯಾರು? ಕಲ್ಲಿಗೆ ಏಟು ಬಿದ್ದಾಗಲೇ ಶಿಲೆ ಆಗೋದು, ಅದಕ್ಕೆ ತಟ್ತಾ ಇದ್ದಾರೆ. ಆಶೀರ್ವಾದ ಮಾಡ್ತಾ ಇದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ಜಾಸ್ತಿ ಆದರೂ ಹೊಟ್ಟೆ ನೋವು ಬರಲ್ಲ, ನಾವು ಹಳ್ಳಿ ಜನ, ದೆಹಲಿಗೆ ಹೋಗ್ತಾ ಇದ್ದಾರೆ ಪರಮೇಶ್ವರ್. ಹೀಗೆ ಒಂದಷ್ಟು ವಿಚಾರಗಳನ್ನ ಡಿ ಕೆ ಸುರೇಶ್ ಅವರು ಕೂಡ ಮಾತನಾಡಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ರಾಜಣ್ಣ ವಿರುದ್ಧ ನೇರವಾಗಿ ಹೆಸರು ಹೇಳೇ ಮಾತನಾಡಿದಾರಲ್ಲ ರಾಜಣ್ಣ. ಎಐಸಿಸಿ ಹೆಸರನ್ನು ದುರ್ಬಳಕೆ ಮಾಡ್ಕೋತಾ ಇರೋದು ಡಿ ಕೆ ಶಿವಕುಮಾರ್. ನಿಮ್ಮ ಎಚ್ಚರಿಕೆಗಳಿಗೆಲ್ಲ ನಾವು ಬಗ್ಗಲ್ಲ, ನಾವೆಲ್ಲ ತುಂಬ ಸೀನಿಯರ್ ಲೀಡರ್ಸ್, ನಮಗೆ ಎಚ್ಚರಿಕೆ ಕೊಡೋಕ್ಕೆ ಬರಬೇಡಿ ಅಂತೆಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಒಂದು ಸರ್ತಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರಿ ಅಸಮಾಧಾನ ಪಟ್ಟುಕೊಂಡು ಗುಟ್ರು ಹಾಕಿದರು, ಎಲ್ಲ ಸೈಲೆಂಟ್ ಆಗಿರಿ, ಬಾಯಿ ಮುಚ್ಕೊಂಡಿರಿ ಅಂತ. ಒಂದು ವಾರ ಅಷ್ಟೇ, ಮತ್ತೆ ಎಲ್ಲ ಶುರು ಮಾಡಿದ್ದಾರೆ. ಹಾಗಾದರೆ ಎಐಸಿಸಿ ಅಧ್ಯಕ್ಷರ ಮಾತುಗೂ ನಮಗೆ ಬೆಲೆ ಇಲ್ಲ, ಕೇರ್ ಇಲ್ಲ ಅನ್ನೋ ರಾಜಕೀಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆಯಾ ಅಂತ? ಸಹಜವಾಗಿ ಹಾಗೆ ಪರಿಗಣಿಸಬೇಕಾಗುತ್ತೆ ಅರವಿಂದ್. ಯಾಕಂದರೆ ಎಐಸಿಸಿ ಅಧ್ಯಕ್ಷರ ಸೂಚನೆ ಅಂದರೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸೂಚನೆಗಳ ಹೊರತಾಗಿ ಕೂಡ ಕಡೆಯದಾಗಿ ಎಐಸಿಸಿ ಅಧ್ಯಕ್ಷರು ಮಾತಾಡ್ತಾರೆ, ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು, ಬಾಯಿ ಮುಚ್ಕೊಂಡು ನಿಮ್ಗೆ ಕೊಟ್ಟ ಕೆಲಸವನ್ನು ನೀವು ಮಾಡಬೇಕು. ಇದೇ ಕಠೋರವಾದ ಪದವನ್ನು ಬಳಸಿ ಅವರು ಹೇಳ್ತಾರೆ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ, ಯಾರು ಮಾತನಾಡಬೇಡಿ ಅನ್ನುವಂಥದ್ದು. ಅವ್ರಾಗಿ ಹೇಳಿದ ಮೇಲೆ ಒಂದು 10 ದಿನ, ಒಂದು 12 ದಿನ ಪರವಾಗಿಲ್ಲ ಅನ್ನುವಂಥ ವಾತಾವರಣ ಇತ್ತು. ತದನಂತರ ಒಂದೊಂದೇ ಶುರುವಾಯಿತು. ಅದು ಅಲ್ಲಿವರೆಗೆ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾಯಿತ್ತು. ತದನಂತರ ಶುರುವಾಗಿರುವಂಥದ್ದು ಪೂರ್ಣಾವಧಿ CM ವಿಚಾರ, ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರವೂ ಕೂಡ ಮತ್ತೆ ಯಥಾವತ್ತಾಗಿ ಮುಂದುವರಿತು. ಇವೆಲ್ಲವನ್ನು ನೋಡ್ತಾ ಹೋದರೆ KPCC ಅಧ್ಯಕ್ಷ ಸೂಚನೆ, AICC ಅಧ್ಯಕ್ಷ ಸೂಚನೆ ಎಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವಂಥ ಪ್ರಶ್ನೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲೇ ಇರೋದ್ರಿಂದ AICC ಅಧ್ಯಕ್ಷರು ಸಹಜವಾಗಿ ಎಲ್ಲ ನಾಯಕರುಗಳು, ಸಚಿವರುಗಳು, ಶಾಸಕರುಗಳು ಕೂಡ ಭೇಟಿಯಾಗಿರುವಂಥದ್ದು ಕೂಡ ನಡೆದಿದೆ. ಈಗ ಮತ್ತೊಂದು ಸಂದೇಶವನ್ನೇನಾದರೂ AICC ಅಧ್ಯಕ್ಷರು ಕೊಡ್ತಾರಾ ಅನ್ನುವಂಥ ಕುತೂಹಲ ಇದೆ. ಕೊಟ್ಟರೆ ಎಷ್ಟು ಪರಿಣಾಮಕಾರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅಥವಾ ಏನನ್ನು ಪ್ರತಿಕ್ರಿಯಿಸದೆ ಬೇರೆ ರೀತಿಯಲ್ಲಿ ಅಂದರೆ ಪಕ್ಷದ ಶಿಸ್ತಿನ ಮೂಲಕ ಅಥವಾ ಶಿಸ್ತಿನ ಜಾರಿಯ ಮೂಲಕ ಏನಾದರೂ ಪ್ರತಿಕ್ರಿಯಿಸ್ತಾರಾ ಅನ್ನುವಂಥ ಕುತೂಹಲವೂ ಇದೆ. ಆದರೆ ಸದ್ಯಕ್ಕೆ ರಾಜ್ಯದಲ್ಲಿರುವಂಥ AICC ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಪ್ರತಿಕ್ರಿಯೆ ಅಥವಾ ಸೂಚನೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲವು ಕೂಡ ಮೂಡಿರುವಂಥದ್ದು ಅರವಿಂದ್. ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಂದು ಸರ್ತಿ ತುಂಬ ಸೈಲೆನ್ಸ್ ಲೀಡ್ಸ್ ಟು ಎಕ್ಸ್ಪ್ಲೋಡ್ ಅಂತ ಹೇಳ್ತಾರೆ. ತುಂಬ ಸೈಲೆಂಟ್ ಇದ್ದಿದ್ದು ಎಕ್ಸ್ಪ್ಲೋಡ್ ಆಗುತ್ತೆ ಅಂತ. ಆ ಥರ ಏನಾದರೂ ಕಾಂಗ್ರೆಸ್ನಲ್ಲಿ ಆಗುತ್ತಾ ನೋಡೋಣ. ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಎಐಸಿಸಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಇದು ಆರೋಪ ಅಲ್ಲ, ವಾಸ್ತವ ಅಂತ ಹೇಳ್ತಾರೆ. ರಾಜಣ್ಣ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಎಚ್ಚರಿಕೆಗೂ ಬಗ್ಗಲ್ಲ, ಜಗ್ಗಲ್ಲ ಅಂತ ಹೇಳಿದ್ನಲ್ಲ, ಅವ್ರಿಗೆ ಅಧ್ಯಕ್ಷರ ಮೇಲೆ ಅವರಿಗೆ ಭಾಳ ಪ್ರೀತಿ ಗೌರವ, ಹಾಗಾಗಿ ಅವರು ಅವಾಗವಾಗ ಮಾತಾಡ್ತಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನು ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮತ್ತೆ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನು, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಬಹಳಷ್ಟು 4-5 ಸಚಿವರುಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ, ದಿನಕ್ಕೊಂದೊಂದು ರೀತಿ ಹೇಳ್ತಾರೆ. ಇಲ್ಲ, ಗೊತ್ತಿಲ್ಲ. ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ.